ॐ सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। ಎಲ್ಲರೂ ಸುಖದಿಂದ ಇರಲಿ, ಎಲ್ಲರೂ ರೋಗದಿಂದ ಮುಕ್ತವಾಗಿರಲಿ, ಎಲ್ಲರೂ ಒಳ್ಳೆಯದನ್ನೇ ನೋಡಲಿ, ಯಾರಿಗೂ ದುಃಖ ಬಾರದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ ಹಾಗೂ 30ನೇ ದಿವಸದ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಅಧಿಕ ಮಾಸದ ಪಾಡ್ಕಾಸ್ಟ್ ಸರಣಿಗೆ 30ನೇ ದಿವಸ ಹಾಗೂ ಅಂತಿಮ ದಿನ. ಈ ಮಾಸ ಪುರುಷೋತ್ತಮ ಮಾಸ ಅಂತ ನಮಗೆ ಗೊತ್ತು. ನಮಗೆ ಇದೊಂದು ಅಪರೂಪವಾದ ಉಡುಗೊರೆ ನೀಡಿತು ಅಲ್ವಾ? ಒಂದು ಸಮಯ, ಅಪರೂಪದ ಸಮಯ. ಏನೋ ನಾವು ನಿಧಾನವಾಗಿ ಅಂತರ್ಮುಖಿಗಳಾಗಿ ಚೆನ್ನಾಗಿ ಬದುಕೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಮಯ ಕೊಟ್ಟಿದ್ದು ಪುರುಷೋತ್ತಮ ಮಾಸದಲ್ಲಿ. ನಾವು ಈ ಸಮಯನ ಒಂದು ಭಾಗ ಪ್ರತಿದಿನ ನೀವು ನಮ್ಮೊಂದಿಗೆ ಕಳೆದ್ರಿ. ಆದ್ದರಿಂದ ಮನದಾಳದಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮುಗಿಸೋ ಮೊದಲು ಒಟ್ಟಿಗೆ ಒಂದು ಕೆಲಸ ಮಾಡೋಣ. ನಿಧಾನವಾಗಿ ಉಸಿರು ತೆಗೆದುಕೊಂಡು ಹಾಗೆ ಬಿಡುವಂಥದ್ದು ಒಂದು ಕೃತಜ್ಞ ವಿರಾಮ. ಇದು ಅಂತ್ಯ ಅಲ್ಲ, ಇದು ಪೂರ್ಣತೆ. ಈ 29 ದಿನದಲ್ಲಿ ನಮ್ಮ ಇಡೀ ಅಸ್ತಿತ್ವವನ್ನು ಸ್ಪರ್ಶಿಸುವಂಥ ವಿಷಯಗಳನ್ನು ನಾವು ನೋಡ್ತಾ ಹೋಗಿ, ನಮ್ಮ ದೇಹ, ಉಸಿರು, ಮನಸ್ಸು, ಆತ್ಮ. ದಿನದ ಒಂದು ಪರಿಚಯ ಹಿಡಿದು 29 ಈಶ್ವರ ಪ್ರಣಿಧಾನದವರೆಗೆ ಏನು ದಿನಚರ್ಯ ಹೆಂಗೆ ಶುರು ಮಾಡಬೇಕು, ಯಾವ ವೇಳೆಯಲ್ಲಿ ಎದ್ದರೆ ನಮ್ಮ ಆರೋಗ್ಯ ಹೆಂಗಿರುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ಅದರ ಮಹತ್ವ ಏನು, ಪ್ರಾಣಾಯಾಮ ಅಂದ್ರೇನು, ಆಹಾರಗಳನ್ನು ತ್ರಿಗುಣಗಳ ಆಧಾರದ ಮೇಲೆ ವರ್ಗೀಕರಿಸಿದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ, ಒಳ್ಳೆ ನಿದ್ರೆ ಬರಬೇಕಾದ್ರೆ ಏನೇನು ಆಚರಿಸ್ಬೇಕು, ಹಾಗೆ ನಮ್ಮ ಅಗ್ನಿ ಅಂದರೆ ಏನು, ಅದು ಯಾಕೆ ಮುಖ್ಯ, ರೋಗ ಬರುವುದಕ್ಕೆ ಮುಖ್ಯ ಕಾರಣ ಅಗ್ನಿ ಯಾಕೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಜಪ, ಮಂತ್ರ, ಅವೆಲ್ಲ ಅದರ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ. ಧ್ಯಾನ ಅಂದರೆ ಏನು, ನಿಜವಾದ ಧ್ಯಾನ ಏನು ಅನ್ನೋ ತಿಳ್ಕೊಳ್ಬೇಕು. ಭಕ್ತಿಯೋಗ, ಭಕ್ತಿಯ ಮಾರ್ಗ, ನವವಿಧ ಭಕ್ತಿ, ಜ್ಞಾನಯೋಗ, ನಿಜವಾದ ಜ್ಞಾನ ಸಂಪಾದಿಸಿ ಅದನ್ನು ನಮ್ಮ ಕರಗತವಾದರೆ ಮಾತ್ರ ಅದು ಜ್ಞಾನ, ನಿಜವಾದ ಜ್ಞಾನ. ಹಾಗೂ ಸಮರ್ಪಣೆ, ಎಲ್ಲವೂ ತಿಳಿದ ಮೇಲೆ ದೇವರಿಗೆ ಸಮರ್ಪಿಸುವುದು ಅಥವಾ ದೇವರಲ್ಲಿ ಶರಣಾಗತರಾಗುವುದು. ಪ್ರತಿ ವಿಷಯ ಒಂದೇ ಸತ್ಯದಿಂದ ಮೂಡಿ ಬಂದಿತ್ತು. ಇವೆಲ್ಲ ವಿಷಯ ನೋಡಿದ ಮೇಲೆ ಒಂದೇ ಸತ್ಯ, ಏನೋ ನೀವು ಸಂಪೂರ್ಣರು. ದೇಹ, ಉಸಿರು, ಮನಸ್ಸು ಮತ್ತು ಆತ್ಮ. ಮತ್ತೆ ಆರೋಗ್ಯ ಎಂದರೆ ಎಲ್ಲವನ್ನು ಒಟ್ಟಿಗೆ ಕಾಳಜಿ ತೆಗೆದುಕೊಳ್ಳುವಂಥದ್ದು. ಬರೀ ದೇಹಕ್ಕೆ ಮಾತ್ರ ಕಾಳಜಿ ಕೊಟ್ಟರೆ ಸಾಲದು, ಮನಸ್ಸಿಗೂ ಬೇಕು, ಹಾಗೆ ಉಸಿರಿಗೂ ಬೇಕು, ಹಾಗೆ ನಮ್ಮ ಅಂತರಾತ್ಮಕ್ಕೂ ಬೇಕು. ಇವೆಲ್ಲವೂ ತಿಳಿದಂಥ ಸತ್ಯ ಈ ಒಂದು ಪಾಡ್ಕಾಸ್ಟ್ ಸೀರೀಸಿಂದ. ಹಾಗೆ ನಮ್ಮ ಧಾತ್ರಿ ಚಿಕಿತ್ಸಾಲಯದ ಬಗ್ಗೆ ಹೇಳ್ತಾ ಹೋದರೆ, ಈ ಪಾಡ್ಕಾಸ್ಟ್ ಸರಣಿ ಪ್ರತಿದಿನ ನಾವು ಧಾತ್ರಿ ಚಿಕಿತ್ಸಾಲಯದಲ್ಲಿ ಮಾಡುವಂಥ ಕೆಲಸದಿಂದ ಹುಟ್ಟಿದಂಥ ಈ ಪಾಡ್ಕಾಸ್ಟ್. ಧಾತ್ರಿ ಅಂದರೆ ಪೋಷಿಸುವ ತಾಯಿ ಅಂತ ಅರ್ಥ. ಏನೋ ಹಿಡಿದಿರುವ, ಪೋಷಿಸಿರುವ, ಬೆಂಬಲಿಸುವ. ನಾವು ಅದೇ ಪ್ರಯತ್ನದಲ್ಲಿ ಇದ್ದೇವೆ. ಏನು ಸಾಂಪ್ರದಾಯಿಕವಾದ ಆಯುರ್ವೇದ, ಯೋಗ ಮತ್ತು ಆಧುನಿಕ ತಿಳುವಳಿಕೆ ಒಟ್ಟಿಗೆ ಸೇರಿಸಿ ಪ್ರತಿಯೊಬ್ಬರಿಗೂ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಮನವರಿಕೆ ಮಾಡುವಂಥದ್ದು. ಯಾಕೆ ಅಂದರೆ ನಾವು
ಪ್ರತಿಯೊಬ್ಬರನ್ನು ರೋಗಿ ಅಂತ ಅಲ್ಲ, ಸಂಪೂರ್ಣ ಮನುಷ್ಯನಾಗಿ ನೋಡುವ ಒಂದು ಜಾಗ ಇದು ಧಾತ್ರಿ ಚಿಕಿತ್ಸಾಲಯ. ನಮ್ಮ ನಂಬಿಕೆ ಏನು ಅಂದರೆ, ಆಯುರ್ವೇದದಲ್ಲಿ ಮೂಲ ಸಿದ್ಧಾಂತ ರೋಗ ಬಂದ ಮೇಲೆ ಮಾಡೋದಲ್ಲ, ರೋಗ ಬರದೇ ಇರೋ ಹಾಗೆ ಚಿಕಿತ್ಸೆ ಅಥವಾ ನಮ್ಮ ಏನು ಜೀವನ ಶೈಲಿ ತುಂಬ ಮುಖ್ಯ ಅಂತ ನಮ್ಮ ಚರಕಾಚಾರ್ಯರು, ವಾಗ್ಭಟಾಚಾರ್ಯರು ಹೇಳಿರೋದೇ ಅದು. ಮೊದಲು ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ, ಪ್ರಿವೆನ್ಷನ್. ಅದಾದಮೇಲೆ ರೋಗ ಬಂದ ಮೇಲೆ ಏನೇನು ಚಿಕಿತ್ಸೆ ಕೊಡಬೇಕು, ಇವೆರಡು ಮೂಲ ಸಿದ್ಧಾಂತಗಳು ನಮ್ಮ ಆಯುರ್ವೇದದಲ್ಲಿರೋದು. ಹಾಗೆ ಧಾತ್ರಿ ಚಿಕಿತ್ಸಾಲಯ ಏನು ಒತ್ತು ಕೊಡುವಂಥದ್ದು, ತಡೆಗಟ್ಟುವಿಕೆ ಚಿಕಿತ್ಸೆಗಿಂತ ಆಳ ಅಂತ ನಾವು ನಂಬಿದ್ದೇವೆ. ಈ ಮಾಸ ಹಂಚಿಕೊಂಡಂಥ ಅಭ್ಯಾಸಗಳು ರೋಗ ಬರುವ ಮೊದಲಿಗೆ ಕೊಡುವಂಥ ಔಷಧ. ಈ ಪಾಡ್ಕ್ಯಾಸ್ಟ್ ಏನು ನಮ್ಮ ಕ್ಲಿನಿಕ್ಕಿನ ಗೋಡೆಯಿಂದ ಹೊರಗೆ ಬಂದು ನಿಮ್ಮ ಮನೆಗೆ ಬರುವಂಥ ಒಂದು ಅರ್ಪಣೆ ಆಯಿತು. ಯಾರಿಗೆ ಜ್ಞಾನ ಅಗತ್ಯವಿರುವವರಿಗೆ ಇರುವವರಿಗೆ ತಲುಪಬೇಕು ಅಂತ ನಮ್ಮ ಮೂಲ ಉದ್ದೇಶ ಆಗಿತ್ತು. ಎಲ್ಲರಿಗೂ ಈ ಜ್ಞಾನವು ತಲುಪಬೇಕು, ನಿಮ್ಮ ಮನೆಗಳಿಗೆ ತಲುಪಬೇಕು ಅಂತ. ಅಧಿಕ ಮಾಸ ಇಂದು ಕೊನೆಗೊಳ್ಳುತ್ತೆ, ಆದರೆ ನಮ್ಮ ಮಾತುಕತೆ ಕೊನೆಗೊಳ್ಳೋದಿಲ್ಲ. ಯಾಕೆಂದರೆ ಮುಂಬರುವ ತಿಂಗಳುಗಳಲ್ಲಿ ದೈನಂದಿನ ಜೀವನದಲ್ಲಿ ಮಹತ್ವದ ವಿಭಿನ್ನ ಆರೋಗ್ಯ ವಿಷಯಗಳ ಸಂಚಿಕೆ ಖಂಡಿತವಾಗ್ಲೂ ತರ್ತೇವೆ. ಉದಾಹರಣೆಗೆ ಮಹಿಳಾ ಆರೋಗ್ಯ, ಮಾನಸಿಕ ಆರೋಗ್ಯ, ಮಕ್ಕಳ ಆರೋಗ್ಯ, ಋತುಚರ್ಯ ಅಥವಾ ಋತುಗಳಿಗೆ ಅನುಕೂಲವಾಗುವಂತೆ ನಮ್ಮ ಆಹಾರ ಹೆಂಗಿರಬೇಕು, ನಮ್ಮ ನಿದ್ರೆ ಸಮಸ್ಯೆ ಇದ್ದವ್ರಿಗೆ ಯಾವ ಥರ, ಜೀವನ ಶೈಲಿಗೆ ಸಂಬಂಧಪಟ್ಟಂಥ ರೋಗಗಳು, ಅದರ ಚಿಕಿತ್ಸೆ, ಅದರ ಬರದೇ ಇರೋ ಹಾಗೆ ಹೆಂಗೆ ನಮ್ಮ ಜೀವನ ಶೈಲಿ ಇರಬೇಕು, ಹಾಗೆ ಮನೆ ಔಷಧ, ಎಲ್ಲ ಬೇರೆ ಬೇರೆ ವಿಚಾರಗಳ ಮುಂದಿನ ಸಂಚಿಕೆಗಳಲ್ಲಿ ಬರ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಗುರಿ ಬಹಳ ಸರಳ. ನಮ್ಮ ಪ್ರಾಚೀನ ಜ್ಞಾನ ಪಠ್ಯಪುಸ್ತಕದಿಂದ ನಿಮ್ಮ ಅಡಿಗೆ ಮನೆಗೆ, ನಿಮ್ಮ ಬೆಳಗಿಗೆ, ನಿಮ್ಮ ಉಸಿರಿಗೆ ಬರಬೇಕು ಅಂತ. ಇದು ಪ್ರಾಯೋಗಿಕವಾಗಿರಬೇಕು ಹಾಗೂ ನಿಜವಾಗಿರುವಂಥದ್ದು. ಇದು ಸಾಧಾರಣ ಜೀವನ ಜೀವಿಸುವಂಥ ಸಾಧಾರಣ ಜನರಿಗಾಗಿ ಹೌದು. ಹಾಗೆ ಕೇಳುವಂಥ ಪ್ರತಿ ಕೇಳುಗರಿಗೆ 30 ಸಂಚಿಕೆ ಕೇಳಿದ್ದೀರಾ ಅಥವಾ ಕೆಲವು ಸಂಚಿಕೆ ಮಾತ್ರ ಕೇಳಿದ್ದೀರಾ, ಎಲ್ಲದಕ್ಕೂ ನಾನು ಬಹಳ ಕೃತಜ್ಞಳು. ಯಾಕೆ ಅಂದರೆ ನೀವು ಕೇವಲ ಕೇಳಿರೋದಲ್ಲ, ಇದನ್ನು ಅರ್ಥಪೂರ್ಣಗೊಳಿಸ್ತಾ ಇದ್ದೀರ. ಯಾವುದೇ ಒಂದು ವಿಷಯನಾದರೂ ಅಭ್ಯಾಸ ಆಗಿದ್ದರೆ ನಿಮಗೆ, ಅಂದರೆ ಬಹಳ ಬೇಗ ಹೇಳುವಂಥದ್ದು ನಿಮಗೆ ಮನವರಿಕೆ ಆಗಿದೆ, ಅಥವಾ ಬಿಸಿ ನೀರು ಕುಡಿಯುವಂಥದ್ದು, 5 ನಿಮಿಷ ಮೌನದಲ್ಲಿ ಕುಳಿತಿರುವಂಥದ್ದು, ಈ ಎಲ್ಲ ಒಂದು ಸಣ್ಣ ಸಣ್ಣ ಹೆಜ್ಜೆಗಳು ತಗೊಂಡಿದ್ದೀರಾ. ಆದರೆ ಇದು ಚಿಕ್ಕದಲ್ಲ, ಅದು ಬೇರೆ ರೀತಿಯ ಜೀವನದ ಆರಂಭ ಮಾಡಿದ್ದೀರಾ ಆಗ್ಲೇ. ಇದನ್ನು ಕುಟುಂಬ, ಸ್ನೇಹಿತ, ನೆರೆಹೊರೆಯೊಂದಿಗೆ ಹಂಚಿಕೊಂಡಿದ್ರೆ ನಿಮಗೆ ನಿಮ್ಮ ಒಳಿತನ್ನು ಹೆಚ್ಚಿಸ್ಕೊಂಡಿದ್ದೀರ. ಅತ್ಯಂತ ಆಳದಿಂದ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾನು ಮೊದಲಿಗೆ ಹೇಳಿದಂಥ ಸರ್ವೇ ಭವಂತು ಸುಖಿನಃ ಶ್ಲೋಕ, ಅದರ ಸಾರವೂ ಇದೆ. ಜಗತ್ತಿನ ಎಲ್ಲ ಜೀವಿಗಳು ಸುಖವಾಗಿರಲಿ. ಪ್ರತಿ ಸಂಚಿಕೆ ಏನು ನನ್ನ ಮನೋಭಾವ ಇರೋದಿದ್ದು ಒಂದೇ. ನಾನು ಬೀಳ್ಕೊಡುಗೆ ಅಂದರೆ ಏನು, ನಾನು ಗುಡ್ ಬೈ ಹೇಳ್ತಾ ಇಲ್ಲ, ನಮಸ್ಕಾರ ಹೇಳಿ ಮತ್ತೆ ಮುಂದಿನ ಸಂಚಿಕೆಗೆ ಮತ್ತೆ ಸಿಗ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಒಂದು ಸಮರ್ಪಣೆ ಇದೆಯಲ್ಲ, ಅದಕ್ಕೆ ಮೊದಲು ಒಂದು ಸಣ್ಣ ವಿನಂತಿ ಮಾಡ್ತೀನಿ. ಯಾವುದಾದ್ರೂ ಸಂಚಿಕೆ ನಿಮ್ಮನ್ನು ಸ್ಪರ್ಶಿಸಿದರೆ ನೀವು ಅದನ್ನು ಅಳವಡಿಸ್ಕೋಬೋದು. ಇದರಿಂದ ಹೌದು, ಖಂಡಿತ ನಮಗೆ ಆರೋಗ್ಯ ಸುಧಾರಿಸುತ್ತೆ, ಇನ್ನೂ ಹೆಚ್ಚು ಆರೋಗ್ಯವಂತರಾಗಿರ್ಬೋದು. ಬರೀ ದೈಹಿಕ, ಮಾನಸಿಕ, ಏನು ಉಸಿರಾಟದ ಎಲ್ಲ ಏನು ಸಮಗ್ರ ಆರೋಗ್ಯಕ್ಕೆ ನಿಮಗೆ ಬಹಳ ಮುಖ್ಯ ಅಂತ ಈ ಒಂದು ಯಾವುದಾದ್ರೂ ಒಂದು ಸಂಚಿಕೆ ನಿಮ್ಮನ್ನು ಸ್ಪರ್ಶಿಸಿದರೆ ದಯಮಾಡಿ ಅದನ್ನು ಈ ಪಾಡ್ಕಾಸ್ಟು ಅಥವಾ ಇದನ್ನು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಉಪಯೋಗಕರ ಅಂತ ಕಂಡಿದ್ದರೆ ಕಮೆಂಟ್ ಮಾಡಿ, ಮತ್ತು ಒಬ್ರಿಗಾದರೂ ಅದನ್ನು ಶೇರ್ ಮಾಡಿ. ನಿಮ್ಮ ಒಂದು ಶೇರು ಯಾರದೋ ಒಬ್ರಿಗೆ ಬೆಳಕಾಗಿ ಬದಲಾವಣೆ ಆಗ್ಬೋದು.
ಮತ್ತು ಕೊನೆಯದಾಗಿ ಈ 30 ದಿನಗಳಲ್ಲಿ ಮಾತಾಡಿದ, ಸಿದ್ಧಪಡಿಸಿದ ಮತ್ತು ಹಂಚಿಕೊಂಡ ಎಲ್ಲವನ್ನು ದೇವರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಇದು ಯಾಕೆಂದರೆ ಮೊದಲಿನಿಂದಲೂ ನನ್ನದಾಗಿರಲಿಲ್ಲ, ಅದು ಬಹಳ ಸತ್ಯ ವಿಷಯ. ಶ್ರೀ ಕೃಷ್ಣಾರ್ಪಣಮಸ್ತು. ಮಾಡಿದ್ದು ಮಾಡದೇ ಉಳಿದಿದ್ದು ಎಲ್ಲ ದೇವರಿಗೆ ಸೇರಲಿ. ಮುಂದಿನ ಸಂಚಿಕೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ, ಉಸಿರು ಚೆನ್ನಾಗಿ ತೆಗೆದುಕೊಳ್ಳಿ, ಚೆನ್ನಾಗಿ ಜೀವನ ಮಾಡಿ, ಒಳ್ಳೆಯ ಬದುಕು, ಬೇರೆಯವರು ಸಹಾಯ ಮಾಡಿಕೊಂಡು ಒಳ್ಳೆ ಜೀವನ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಅಲ್ಲಿ ತನಕ ಹರಿ ಓಂ.